ಮಾರುತೇಶ್ ಇದ್ದಾರೆ. ಮಾರುತೇಶ್, ಕರೆಕ್ಟಾ ಪ್ರಶಾಂತ್ ಹೇಳಿದ ಲಾಜಿಕ್ಕು? ಯಾರೋ ಒಬ್ಬರು ನಮ್ಮ ಕಡೆಯವ್ರನ್ನ MLC ಮಾಡೋದಕ್ಕೆ ಓಡಾಡಿ ಒತ್ತಾಯ ಹೇರಿ ಆಗೋದೇನಿದೆ, ಮುಂದಾಗಬೇಕಾಗಿರುವ ಕೆಲಸ ದೊಡ್ಡದಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಿದ್ದಾರೆ ಅಂತ. ಅಲ್ಲ, ಆ ಗುರಿ ಅಂತೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ದೇ ಇದೆ. ಆದ್ರೆ ಈಗ 4 ನಾಮನಿರ್ದೇಶನದ ಆಯ್ಕೆಯ ಸಂದರ್ಭದಲ್ಲಿ ತಮ್ಮವರನ್ನು ಕೂಡ ಮಾಡಬೇಕು ಅನ್ನುವಂತ ಅಭಿಲಾಷೆ ಡಿ ಕೆ ಶಿವಕುಮಾರ್ ಅವರಿಗೆ ಇತ್ತು. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಕೋಟಾದಲ್ಲಿ ವಿಜಯ್ ಮುಳುಗುಂದ ಹೆಸರಿತ್ತು, ವಿನಯ್ ಕಾರ್ತಿಕ್ ಹೆಸರಿತ್ತು, ರಘುನಂದನ್ ರಾಮಣ್ಣ, 3 ಹೆಸರುಗಳಿತ್ತು. ಇದರಲ್ಲಿ ಒಂದು ಯಾವ್ದಾದ್ರು ಆಯ್ಕೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಸಹಜವಾಗೇ ಇತ್ತು. ಆದ್ರೆ ಕಳೆದ ಬಾರಿಯ 4 ಪಟ್ಟಿ ಫೈನಲ್ ಆದಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಕೋಟಾದಿಂದ ಯಾರ ಹೆಸರು ಕೂಡ ಇರಲಿಲ್ಲ. ಕೊನೆಗೆ ಆ ಪಟ್ಟಿಗೆ ತಡೆ ಬಿದ್ಮೇಲೆ ಆದ್ರೂ ಒಂದಷ್ಟು 2 ಹೆಸರುಗಳಂತೂ ನಿಶ್ಚಿತವಾಗಿ ಬದಲಾವಣೆ ಆಗ್ತವೆ ಅನ್ನುವಂತ ನಿರೀಕ್ಷೆಗಳಿತ್ತು. ಆಗ ಬಹುಶಃ ಡಿ ಕೆ ಶಿವಕುಮಾರ್ ಕೋಟದಿಂದ ಯಾರನ್ನಾದ್ರೂ ಆಯ್ಕೆ ಮಾಡಬಹುದು ಅನ್ನುವಂತಹ ಸಹಜ ನಿರೀಕ್ಷೆಗಳಿತ್ತು. ಆದ್ರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದಂತ ಯಾವ ಹೆಸರುಗಳನ್ನು ಕೂಡ ಹೈಕಮಾಂಡ್ ಒಪ್ಪಿಕೊಂಡಿಲ್ಲ. ಅಂತಿಮವಾಗಿ ಪ್ರಸ್ತಾಪ ಮಾಡಿದಂತ ಹೌದು, ಹೆಚ್ಚು ಒತ್ತಡ ಹಾಕಿ ಇಲ್ಲ ಆಗ್ಲೇಬೇಕು ಅಂತೇಳಿ ಪಟ್ಟು ಹಿಡಿಯುವಂತ ಪ್ರಯತ್ನ ಅವರು ಮಾಡ್ದಂಗಿಲ್ಲ. ಅವರ ಕಡೆಯಿಂದ ಮಾಡಬಹುದಾದಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಒಂದು ವೇಳೆ ಅವರು ಹಠ ಹಿಡಿದು ಕೂತು ಇದು ಆಗ್ಲೇಬೇಕು ಅಂತ ಮನಸ್ಸು ಮಾಡಿದಿದ್ರೆ ಅಂಥದ್ದೇನು ಕಷ್ಟ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಅವ್ರು ಮಾಡಿದಂಥ ಪ್ರಯತ್ನ ಅಂತೂ ನಿಶ್ಚಿತವಾಗಿಯೂ ಮಾಡಿದ್ದಾರೆ. ಆದರೆ ಅದು ಯಶ ಕಂಡಿಲ್ಲ. ಜೊತೆಗೆ ಈ 4 ನಾಮನಿರ್ದೇಶನ ಮಾಡಲಿಕ್ಕೆ 7 ತಿಂಗಳ ಕಾಲ ಅವಕಾಶವನ್ನು ತೆಗೆದುಕೊಳ್ತಲ್ಲ ಹೈಕಮಾಂಡ್ ಅನ್ನೋದ್ರ ಬಗ್ಗೆ ಈಗ ಹೆಚ್ಚು ಚರ್ಚೆಗಳಿದಾವೆ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರ ಆಶಯ ಏನು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು, ಯಾರಿಗೆ ಚುನಾವಣೆ ಫೇಸ್ ಮಾಡೋಕ್ಕಾಗಲ್ಲ, ಯಾರಿಗೆ ರಾಜಕಾರಣದಲ್ಲಿ ಬಂದು ಚುನಾವಣೆ ಮೂಲಕ ಗೆದ್ದು ಪರಿಷತ್ಗೆ ಹೋಗೋದಾಗ್ಲಿ, ಶಾಸಕರಾಗೋದಾಗ್ಲಿ ಅಂಥವ್ರು ಆಗೋದಿಲ್ಲ. ಅಂತ ತುಳಿತಕ್ಕೊಳಗಾದ ಸಮುದಾಯಗಳನ್ನ ನಾಮನಿರ್ದೇಶನದ ಮೂಲಕ ತರಬೇಕು ಅನ್ನುವಂತ ಅವರ ಅಭಿಪ್ರಾಯ. ಆದ್ರೆ ಈಗ ಆಗಿರ್ತಕ್ಕಂಥ ಆಯ್ಕೆ ನೋಡಿದ್ರೆ ರಾಹುಲ್ ಗಾಂಧಿ ಅವರ ವ್ಯಕ್ತಪಡಿಸುವಂತ ನಿಲುವುಗಳೇ ಬೇರೆ, ಆದ್ರೆ ಇಲ್ಲಿ ಆಗ್ತಾ ಇರುವಂತ ಆಯ್ಕೆಗಳೇ ಬೇರೆ. ಈಗ ಆಯ್ಕೆ ಮಾಡಿರ್ತಕ್ಕಂಥ ಸಮುದಾಯಗಳೆಲ್ಲರೂ ಕೂಡ ಒಂದೋ ಶಾಸಕರಾಗಿದ್ದಾರೆ, ಪರಿಷತ್ನಲ್ಲಿ ಇದ್ದಾರೆ, ಈ ತರದ ಹುದ್ದೆಗಳಲ್ಲಿ ಇರ್ತಕ್ಕಂಥ ಸಮುದಾಯಗಳಿಗೆ ಮತ್ತೆ ಅವಕಾಶ ಕೊಡಲಾಗಿದೆ. ಇಲ್ಲಿ ಸವಿತಾ ಸಮಾಜದವರಿಲ್ಲ, ಮಡಿವಾಳದ ಸಮಾಜದವ್ರನ್ನ ಆಯ್ಕೆ ಮಾಡಲಿಲ್ಲ. ಅಂದ್ರೆ ಅವ್ರಿಗೆ ಟಿಕೆಟ್ ತೆಗೆದುಕೊಂಡು ಚುನಾವಣೆ ಮಾಡಕ್ ಆಗದೆ ಇರೋಂಥವ್ರಿಗೆ ಧ್ವನಿಯಾಗಿ ಕಾಂಗ್ರೆಸ್ ನಿಲ್ಲಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ನಿಲುವು. ಆದ್ರೆ ರಾಹುಲ್ ಗಾಂಧಿಯ ನಿಲುವಿಗೆ ವ್ಯತಿರಿಕ್ತವಾಗಿ ಆಯ್ಕೆಗಳಾಗುತ್ತೆ. ಅಂದ್ರೆ ನಾಮನಿರ್ದೇಶನ ಅನ್ನೋದು ಕೂಡ ರಾಜಕೀಯ ನಾಯಕರಿಗೆ ತಮ್ಮ ಬೆಂಬಲಿಗರನ್ನ ಮೇಲ್ಮನೆಗೆ ಕಳಿಸುವಂತಹ ಒಂದು ವೇದಿಕೆ ಆಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೇ ರೀತಿಯಾದಂತಹ ಆಯ್ಕೆಗಳು ನಡೆದಿದ್ದಾವೆ. ಒಂದು ಸಮಾಧಾನ ಏನು ಅಂದ್ರೆ, ಈ ಹಿಂದೆ ಆದಂತಹ ಪಟ್ಟಿಯಲ್ಲಿ DG ಸಾಗರ್ ಅವರ ಹೆಸರಿಗೆ ಬಹಳ ಆಕ್ಷೇಪ ಇತ್ತು. ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸೂಚಿಸಿದಂತ ಹೆಸರಾಗಿತ್ತು. DG ಸಾಗರ್ ಅವರು ಇತ್ತೀಚೆಗಷ್ಟೇ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಅಂತವರಿಗೆ ಏಕಾಏಕಿ ಪರಿಷತ್ ಸ್ಥಾನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಇಡೀ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಆ ಕಾರಣಕ್ಕಾಗಿ ಬಹುಶಃ ಖರ್ಗೆ ಅವರಿಗೆ ಆ ಹೆಸರು ಕೈ ಬಿಡಬೇಕಾದಂತ ಅನಿವಾರ್ಯ ಸೃಷ್ಟಿಯಾಗಿ ಜಕ್ಕಪ್ಪನವರ ಹೆಸರನ್ನು ತರಬೇಕಾಯಿತು. ಇನ್ನೊಂದು ಅಮೀನ್ ಮಟ್ಟು ಅವರ ವಿಚಾರದಲ್ಲೂ ಕೂಡ 2013ರಿಂದ 2018ರ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅವರ ಸಲಹೆಗಾರರಾಗಿ, ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈಗಲೂ ಕೂಡ ಸಿದ್ದರಾಮಯ್ಯನವರ ಪ್ರಮೋಷನ್ ಆಕ್ಟಿವಿಟಿಯಲ್ಲಿ ಅವರದೇ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಈ ಅವಕಾಶಗಳನ್ನ ಅಂದ್ರೆ ಮತ್ತೆ ಅವರಿಗೆ MLC ಮಾಡೋದ್ರಿಂದ ಇನ್ನೊಬ್ಬ ನಿಷ್ಠಾವಂತ ಯಾವುದೋ ಕಾರ್ಯಕರ್ತನಿಗೋ ಅಥವಾ ಪಕ್ಷಕ್ಕಾಗಿ ದುಡ್ದಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು. ಆ ಕಾರಣಕ್ಕಾಗಿ ದಿನೇಶ್ ಅಮೀನ್ ಮಟ್ಟು ಹೆಸರನ್ನ ಹೈಕಮಾಂಡ್ ಒಪ್ಪಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಶಿವಕುಮಾರ್ ಅವರನ್ನ ತರಬೇಕಾಯ್ತು. ಇಲ್ಲಾಂದ್ರೆ ಮೊದಲ ಆಯ್ಕೆ ಸಿದ್ದರಾಮಯ್ಯನವರದು ದಿನೇಶ್ ಅಮೀನ್ ಮಟ್ಟು ಅವರದ್ದೇ ಆಗಿತ್ತು. ಹಾಗಾಗಿ ಹೈಕಮಾಂಡ್ ಅಮೀನ್ ಮಟ್ಟು ಅವರ ಈ ಹಿಂದಿನ ಪಾರ್ಟಿಯಲ್ಲಿ ಅವರು ಹುದ್ದೆಗಳನ್ನ ಅಲಂಕರಿಸಿದ್ದಿರ್ಬೋದು ಅಥವಾ ಸೌಲಭ್ಯಗಳನ್ನ ಪಡೆದಿದ್ದಿರ್ಬೋದು. ಈ ಎಲ್ಲಾ ಕಾರಣಗಳಿಂದಾಗಿ ಅವರ ಹೆಸರು ಬೇಡ ಅನ್ನುವಂತ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿತ್ತು. ಇದರ ಜೊತೆಗೆ ಅವರ ವಿರುದ್ಧ ರಾಜ್ಯಪಾಲರಿಗೂ ಕೂಡ ಒಂದು ದೂರು ದಾಖಲಾಗಿತ್ತು. ದಿನೇಶ್ ಅಮೀನ್ ಮಟ್ಟು ಅವರು ನಾನು ನಿಯಮ ಅನುಸಾರವಾಗಿಯೇ ಸೈಟ್ ಅನ್ನು ಪಡೆದಿದ್ದೀನಿ ಅಂತೇಳಿ ಅವರು ವಿವರಣೆ ಕೊಡುವಂತ ಪರಿಸ್ಥಿತಿ ಬಂತು. ಈ ಎಲ್ಲಾ ಗೊಂದಲ ಕಾರಣಕ್ಕಾಗಿ ನಾಳೆ ರಾಜ್ಯಪಾಲರು ಇದಕ್ಕೂ ಅಬ್ಜೆಕ್ಷನ್ ಹಾಕ್ಬೋದು ಅನ್ನುವ ಕಾರಣಕ್ಕಾಗಿ ಏನೋ ಹೈಕಮಾಂಡ್ ದಿನೇಶ್ ಅಮೀನ್ ಮಟ್ಟು ಅವರ ಹೆಸರನ್ನ ಕೈ ಬಿಡೋದಕ್ಕೆ ಸೂಚನೆ ಕೊಟ್ಟಿದ್ರು. ದಿನೇಶ್ ಅಮೀನ್ ಮಟ್ಟು ಹೆಸರು ಕೈ ಬಿಟ್ಟ ತಕ್ಷಣ ಶಿವಕುಮಾರ್ ಅವರು ಈಸಿಯಾಗಿ ಎಂಟ್ರಿ ಆಗ್ಲಿಕ್ಕೆ ಅವಕಾಶ ಆಯಿತು. ಶಿವಕುಮಾರ್ ಹೆಸರಿಗೆ ಖರ್ಗೆ ಅವರು ಕೂಡ ಅಬ್ಜೆಕ್ಷನ್ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರಿಗೂ ತಮ್ಮ ಮೈಸೂರಿನ ಭಾಗದವರು ಅನ್ನುವಂಥದ್ದು ಒಂದು, ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಅವರು ಆಪ್ತರಾಗಿರೋ ಕಾರಣಕ್ಕಾಗಿ ಶಿವಕುಮಾರ್ ಹೆಸರಿಗೂ ಯಾರೂ ಆಕ್ಷೇಪವನ್ನು ವ್ಯಕ್ತಪಡಿಸಲಿಲ್ಲ. ಹಾಗಾಗಿ 7 ತಿಂಗಳ ಈ ತಿಕ್ಕಾಟದ ಬಳಿಕ ಈಗ 4 ಪರಿಷತ್ ಸ್ಥಾನಗಳಾಗಿದ್ದಾವೆ. ಅಜಿತ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.